ನಮ್ಮ ಉಡುಪಿ ಮಂಗಳೂರಲ್ಲಿ ಎಜುಕೇಶನ್ಗೆ ಕೊಟ್ಟಷ್ಟು ಇಂಪಾರ್ಟೆನ್ಸ್ ಯಾವ್ದಕ್ಕೂ ಕೊಡಲ್ಲ. 70% ಅಲ್ಲಿ ತಗೊಂಡ್ರೆ ಅವರಿಗೆ ಅಂತ ಮರ್ಯಾದೆನೇ ಇಲ್ಲ. ಸೊ ಅದು ಓಪನ್ ಸ್ಟೇಜ್ ಇತ್ತು. ಅದು ಹಿಂದೆ ಶಂಕರ್ ನಾಗ್ ಸರು, ಅರುಂಧತಿ ನಾಗ್ ಸರು ನಾಗಮಂಡಲ ಮಾಡಿದಂಥ ಜಾಗ. ವಿಭಿನ್ನವಾಗಿ ಬಂದಂತ ಸಿನಿಮಾ ಕೇಸ್ ನಂಬರ್ 18/9. ನಾನು ಸ್ನಾನನೇ ಮಾಡ್ತಾ ಇರಲಿಲ್ಲ, ಕ್ಯಾರೆಕ್ಟರ್ಗೋಸ್ಕರ. ಒಂದಿಷ್ಟು ಅವಕಾಶಗಳು ಬಂದಿದ್ದು ಕೂಡ ಕೈ ತಪ್ಪೋಗುತ್ತೆ. ನಾವು ಗಾಡ್ ಫಾದರ್ಸ್ ಇಲ್ದೇ ಇರೋ, ನಮ್ಗೆ ಗಾಡೇ ಗಾಡ್ ಫಾದರ್. ಆದ ನಂತರ ಒಂದಿಷ್ಟು ಸೋಲುಗಳು, ಏರಿಳಿತಗಳು ಲೈಫಲ್ಲಿ ಬಂತು. ಆಸ್ ಯೂಶುವಲ್ ಒಬ್ಬ ಕಲಾವಿದನಾಗಿ ಅವನ ಪಾತ್ರಗಳು ತಪ್ಪೋದಾಗ ನೋವಾಗೋದು ಸಹಜ. ನಿರಂಜನ್ ಶೆಟ್ಟಿ ಮೂಲತಃ ಕುಂದಾಪುರದವರು, ಒಬ್ಬ ಶೆಟ್ರು ಹುಡುಗ. ಹೌದು, ಎಲ್ಲದೂ ಓಕೆ. ಆದರೆ ನಿರಂಜನ್ ಓದಿದ್ದು, ಬೆಳೆದಿದ್ದು, ಆಡಿದ್ದು ಎಲ್ಲ ಎಲ್ಲಿ? ಅಲ್ಲಿಂದ ಶುರು ಮಾಡೋಣ ಸರ್. ಆರಂಭದಲ್ಲಿ ಕುಂದಾಪುರದಲ್ಲಿ ಗುಳ್ವಾಡಿ ಅಂತ ನಮ್ಮ ಊರು, ಸಂತೋಷ್ ಕುಮಾರ್ ಗುಳ್ವಾಡಿ ಗೊತ್ತು, ರೈಟ್ ಸಾಹಿತ್ಯ. ಸೊ ಅದೇ ಊರು ನಮ್ದು. ಸೊ ಅಲ್ಲಿಂದ ನನ್ನ ಜರ್ನಿ ಶುರು ಆಗುತ್ತೆ. ನಾನು 4ನೇ ಕ್ಲಾಸ್ ವರೆಗೆ ಗುಳ್ವಾಡಿಯಲ್ಲಿ ಓದ್ತೀನಿ. ಸೊ ಅಲ್ಲಿಂದ ನಮ್ಮ ಅಜ್ಜ ತೀರೋದ್ಮೇಲೆ ನಮ್ಮ ಉಡುಪಿ ಹತ್ರ ಚೇರ್ಕಾಡಿ ಅಂತ ಪೇತ್ರಿ, ಅಲ್ಲಿಗೆ ಬಂದು ಓದ್ತೀನಿ. ನಾನು ಪ್ರಾಥಮಿಕ ವಿದ್ಯಾಭ್ಯಾಸ, ಆಮೇಲೆ ಹೈಸ್ಕೂಲು, ಶಾರದಾ ಹೈಸ್ಕೂಲ್, ಅಲ್ಲಿಂದ ಬ್ರಹ್ಮಾವರ SMS ಕಾಲೇಜಲ್ಲಿ ಓದ್ತೀನಿ. ಸೊ ಈ ಸಂದರ್ಭದಲ್ಲಿ ನನಗೆ ಚಿಕ್ಕ ವಯಸ್ಸಿಂದ ಅದು ಏನಂತ ಗೊತ್ತಿಲ್ಲ, ನನಗೆ ಪೇಂಟಿಂಗ್ ಬಗ್ಗೆ ಒಲವು ಜಾಸ್ತಿ. ಸೊ ಏನ್ ನೋಡಿದ್ರೆ ಬರೆಯೋದು, ಪೇಂಟ್ ಬರೆಯೋದು, ಆಮೇಲೆ ನೋಡಿದ್ರೆ ಅವ್ರ ಫೋಟೋ ಬರೆಯೋದು. ಸೊ ಇದಾಗಿ ಅದೇ ನಮ್ಮ ತಂದೆ ಆವಾಗ ಬೈಯೋರು ಏನೋ. ಯಾಕಂದ್ರೆ ನನ್ನ ಮನೆಯಲ್ಲಿ ನಾನು ದೊಡ್ಡವನು, ನನ್ನ ತಮ್ಮ ಮತ್ತೆ ತಂಗಿ, ಅವರಿಬ್ರು ತುಂಬಾ ಬ್ರಿಲಿಯಂಟ್. ಓದೋದ್ರಲ್ಲಿ 90+, 100+. ಅಂದ್ರೆ ನಮ್ಮ ಉಡುಪಿ ಮಂಗಳೂರಲ್ಲಿ ಎಜುಕೇಶನ್ಗೆ ಕೊಟ್ಟಷ್ಟು ಇಂಪಾರ್ಟೆನ್ಸ್ ಯಾವ್ದಕ್ಕೂ ಕೊಡಲ್ಲ. ಆಕ್ಚುಲಿ 70 ಮಾರ್ಕ್ ಎಲ್ಲ ತೆಗೆದ್ರೆ 70% ಅಲ್ಲಿ ತಗೊಂಡ್ರೆ ಅವರಿಗೆ ಅಂತ ಮರ್ಯಾದೆನೇ ಇಲ್ಲ. ಆಕ್ಚುಲಿ 80-90 ತೆಗೆದು ನನ್ನ ಮಗ ಏನೋ ಓದ್ತಾ ಇದ್ದಾನೆ ಅನ್ನೋ ಫೀಲಿಂಗ್. ಆ ಸಮಯದಲ್ಲಿ ನಾನು ಈ ತರ ಪೇಂಟಿಂಗ್ ಎಲ್ಲ ಮಾಡಿದಾಗ ತಂದೆ ಬೈಯೋರು ಓದೋದ್ ಬಗ್ಗೆ ಗಮನ ಕೊಡುವಂತ. ಬಟ್ ನಾನು ಬಿಡ್ತಾ ಇರ್ಲಿಲ್ಲ, ನಾನು ಪೇಂಟಿಂಗ್ ಮಾಡ್ತಾನೆ ಇದ್ದೆ. ನಮ್ಮ MLA ಅವರು ಮಿನಿಸ್ಟರ್ ಕೂಡ ಆಗಿದ್ದಾರೆ, ಜಯಪ್ರಕಾಶ್ ಹೆಗಡೆ ಅವರು ಒಂದು ಫೋಟೋ ಬರೀತೀನಿ. ಆ ಫೋಟೋನೇ ನನ್ನ ಅಲ್ಲಿಂದ ಇಲ್ಲಿವರೆಗೆ ಈ ಬೆಂಗಳೂರವರೆಗೆ ಕರ್ಕೊಂಡ್ ಬರೋದಕ್ಕೆ ಅದು ದಾರಿ ಆಗುತ್ತೆ. ಒಂದು ಫೋಟೋ. ಸೊ ಅದು ಅವ್ರನ್ನ ಇಲೆಕ್ಷನ್ ಅಲ್ಲಿ ಫಸ್ಟ್ ಟೈಮ್ ಮಂತ್ರಿಗಳಾಗ್ತಾರೆ. ಆವಾಗ ನಾನು ಅವರಿಗೆ ಆ ಸ್ಟೇಜ್ ಅಲ್ಲಿ ಒಂದು ಗಿಫ್ಟ್ ಮಾಡ್ತೀನಿ, ಅದೇ ಫೋಟೋ. ಸೊ ಅವರು ಹಠಕ್ಕೆ ಬಿದ್ದು ನನ್ನನ್ನ ಚಿತ್ರಕಲಾ ಪರಿಷತ್ತಿಗೆ ಸೇರಿಸಬೇಕು ಅಂತ ಹೇಳಿ ನನ್ನ ತಂದೆಗೆ ಫೋರ್ಸ್ ಮಾಡಿ ಅವ್ರು ನನ್ನನ್ನ ಬೆಂಗಳೂರಿಗೆ ಕರ್ಕೊಂಡ್ ಬಂದು ಚಿತ್ರಕಲಾ ಪರಿಷತ್ತಿಗೆ ಸೇರಿಸ್ತಾರೆ. ಅಲ್ಲಿಗೆ ಬಂದ ತಕ್ಷಣ ನನಗೆ ಒಂಥರ ಹೇಗಾಯ್ತು, ವೈದ್ಯ ಹೇಳಿದ್ದು ಹಾಲುವನ್ನ, ರೋಗಿ ಬಯಸಿದ್ದು ಹಾಲುವನ್ನ ಅನ್ನೋಂಗ ಆಗೋಯ್ತು. ಸೊ ನನ್ಗೆ ಬೇಕಾಗಿದ್ದು ಎಲ್ಲಾ ಸಿಕ್ಬಿಡ್ತು. ಚಿತ್ರಕಲಾ ಪರಿಷತ್ತು ಯಾವುದೇ ಒಬ್ಬ ವ್ಯಕ್ತಿಗೆ ಈ ತರ ಕಲಾವಿದನಾಗ್ಬೇಕು, ಕಲಾತ್ಮಕವಾದ ಜೀವನದಲ್ಲಿ ಬದುಕಬೇಕು ಅನ್ನೋನಿಗೆ ಒಂದು ಕ್ಯಾಪಿಟಲ್ ಜಾಗ. ಸೊ ನನಗೆಲ್ಲ ಸಿಕ್ತು. ಈ ಕಡೆ ಪೇಂಟಿಂಗ್ ಮಾಡ್ತೇನೆ, ಆ ಕಡೆ ನೋಡೋದು ಥಿಯೇಟರ್ಗೂ ಎನ್ಕರೇಜ್ ಇತ್ತು. ಸೊ ಅದು ಓಪನ್ ಸ್ಟೇಜ್ ಇತ್ತು. ಅದು ಹಿಂದೆ ಶಂಕರ್ ನಾಗ್ ಸರು, ಅರುಂಧತಿ ನಾಗ್ ಸರು ನಾಗಮಂಡಲ ಮಾಡಿದಂಥ ಜಾಗ. ಸೊ ಅದೆಲ್ಲ ವಾತಾವರಣ ಅಷ್ಟು ಬ್ಯೂಟಿಫುಲ್ ಆಗಿತ್ತು. ನಾನು ಎಲ್ಲಿವರೆಗೆ ಅಂದ್ರೆ ಬೆಳಿಗ್ಗೆ ಕಾಲೇಜಿಗೆ ಬಂದ್ರೆ 7 ಗಂಟೆ 8 ಗಂಟೆಗೆ ಹೋಗೋದು. ಸೊ ಆಮೇಲೆ ಅಲ್ಲಿ ಟೈಮ್ ರಿಸ್ಟ್ರಿಕ್ಷನ್ಸ್ ಇಲ್ಲ, ಅಲ್ಲಿರೋ ಫ್ರೀ ಮೈಂಡು, ಅದೆಲ್ಲದಕ್ಕೂ ನಾನು ಹೋಗ್ತಾ 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 ಸೊ ಪೇಂಟಿಂಗ್ ಜೊತೆಲಿ ನಾಟಕ ಶುರು ಮಾಡಿದ್ವಿ. ನಾಟಕದಲ್ಲಿ ನಮಗೆ ಕಲಾಕ್ಷೇತ್ರದ ನಂಟು ಬೆಳೀತು. ಇವು ಮ್ಯಾಕ್ಬತ್ತು, ಹಲಗಲಿ ಬೆಡ್ರದಂಗೆ, ಪಿಲಿಪತಿ ಗಡಸು, ಸಾಕಷ್ಟು ನಾಟಕಗಳು ಅಗ್ನಿ ಮತ್ತು ಮಳೆ. ಸೊ ಈ ನಾಟಕ ಮಾಡ್ತಾ 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 ನನ್ಗೆ ಹೇಳಿದ್ರು, ಈ ನಾಟಕ ಚೆನ್ನಾಗಿ ಮಾಡ್ತೀಯಲ್ಲ, ಈ ಸೀರಿಯಲ್ಲು ಸಿನಿಮಾಕ್ಕೆ ಎಂಟ್ರಿ ತಗೋ ಅಂತ. ಹಾಗೆ ನ್ಯಾಚುರಲ್ ಆಗಿ ಅವಕಾಶಗಳು ಸಿಕ್ಕಿತು. ಆಕ್ಚುಲಿ ಒಬ್ಬ ಕುಂಚ ಕಲಾವಿದ ಬಣ್ಣದ ಗೆರೆಗಳನ್ನ ಎಲಿತಾ ಇದ್ರಿ. ಸೊ ಅದು ಬಣ್ಣದ ಲೋಕಕ್ಕೆ ಕರ್ಕೊಂಬಂತು. ಅದೇ ಒಂದು ವೇದಿಕೆ ಆಯ್ತು. ಖಂಡಿತ. ಎಸ್, ಡ್ರಾಮಾ ಮಾಡಿದ್ರೆ ಒಂದಿಷ್ಟು ಪ್ರಯೋಗಗಳಾದವು. ಅದ್ರ ಮೂಲಕ ನೀವು ಮತ್ತೆ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ತೀರಾ. ಮೊದಲ ಸಿನಿಮಾ ನಿಮ್ಮದು ಜಾಲಿ ಡೇಸ್, ನನಗೆ ಈಗಲೂ ನೆನಪಿದೆ. ಅದ್ಭುತವಾದಂಥ ಸಿನಿಮಾ. ಆಮೇಲೆ ನಿಮ್ಮ ಮೊದಲ ಸಿನಿಮಾ ಅಂತ ಕೂಡ ಅನಿಸ್ಲಿಲ್ಲ ಆಗ ನೋಡಿದಾಗ, ನಾವೆಲ್ಲ ರಿವ್ಯೂ ಬರೆದಾಗ ತುಂಬ ಖುಷಿ ಅನ್ನಿಸ್ತು. ಆ ಕಾಲಕ್ಕೆ ಅದು ಬೇಕಾದಂಥ ಕತೆ. ಸೊ ಆ ಸಿನಿಮಾಗೆ ಅವಕಾಶ ಸಿಕ್ಕಿದೆ ಹೇಗೆ, ಮತ್ತು ಆ ಸಿನಿಮಾ ಹಿಟ್ಟಾದ ಮೇಲೆ ಒಂದಿಷ್ಟು ಬ್ಯಾಕ್ ಟು ಬ್ಯಾಕ್ ನೀವು ಮಾಡ್ತಾ ಹೋದ್ರಿ. ಆಕ್ಚುಲಿ ಜಾಲಿ ಡೇಸ್ ಗಿಂತ ನಾನು ಹಿಂದೆ ಒಂದು 30-35 ಪಿಕ್ಚರು ಕ್ಯಾರೆಕ್ಟರ್ ಆರ್ಟಿಸ್ಟ್ ಮಾಡಿದ್ದೀನಿ. ಹೀರೋ ಆಗಿ ಆಕಾಶು, ನಮ್ಮ ಬಸವ, ಮಿಲನ, ಸ್ಪರ್ಶ ಎಲ್ಲ ಬೇಕಾದಷ್ಟು ನನಗೆ ಕ್ಯಾರೆಕ್ಟರ್ ರೋಲ್ಗಳು ಮಾಡಿದೆ. ಸುಂದರ್ನಾಥ್ ಸೋಣ್ರಿಂದ
ನನಗೆ ಜಾಲಿ ಡೇಸ್ಗೆ ಅವಕಾಶ ಆಗುತ್ತೆ. ಸೊ ಆಕ್ಚುಲಿ ನಮ್ಮ ಗುರುಗಳು ಬಂದು ವಿ ಮನೋಹರ್ ಸರ್ ಮನೆಯಲ್ಲಿ ಇದ್ದಾಗ ನಂಗೆ ಸುಂದರನಾಥ್ ಸೋಂಡ್ರ ಪರಿಚಯ ಆಗುತ್ತೆ. ಆ ಪರಿಚಯ ಸಂಬಂಧ ಆತ್ಮೀಯತೆ ಬೆಳೆದು ಅವ್ರು ಹೇಳೋರು, ನಾವು ತುಂಬಾ ಸಣ್ಣ ಅವಾಗ 48 kg ಇದ್ದೆ ಅವಾಗ. ಧೀರಜನ್ ಸ್ವಲ್ಪ ದಪ್ಪ ಆಗೋ, ನಿಂದು ಮುಖದ ಫೀಚರ್ಸ್ ಚೆನ್ನಾಗಿದೆ, ನೀನು ಆರ್ಟಿಸ್ಟ್ ಆಗ್ತೀಯಾ ಅಂತ. ಸೊ ಕೊನೆಗೆ ಅವರೇ ನನಗೆ MD ಸರ್ಗೆ ಪರಿಚಯ ಮಾಡಿಸಿ ಜಾಲಿ ಡೇಸ್ ಅಲ್ಲಿ ಅವಕಾಶ ಸಿಗಕ್ಕೆ ಕಾರಣ ಆಯ್ತು. ಅದಾದಮೇಲೆ ಮತ್ತೊಂದು ಸಿನಿಮಾ ಮಾಡ್ತಾರೆ, ವಿಭಿನ್ನವಾಗಿ ಬಂದಂಥ ಸಿನಿಮಾ, ಅದೇ ಕೇಸ್ ನಂಬರ್ 18/9. ಸೊ ಆ ಸಿನಿಮಾ ಸಾಕಷ್ಟು ಜನಗಳಿಗೆ ಕಾಡ್ತು. ಆ ಸಿನಿಮಾ ಕತೆ ಕೂಡ ಹಾಗೆ ಇತ್ತು. ಆಮೇಲೆ ನಿಮ್ಮ ಪರದೆ ಮೇಲೆ ನಿಮ್ಮನ್ನು ನೋಡಿದಾಗ ಎಷ್ಟೋ ಜನ ಹೀರೋ ಅಂದ ತಕ್ಷಣ ಗ್ಲಾಮರಾಗಿ ಕಾಣಿಸ್ಕೋಬೇಕು, ಇಂಥ ಡ್ರೆಸ್ ಹಾಕಬೇಕು, ಆ ಸೆನ್ಸ್ ಈ ಸೆನ್ಸ್, ಬಟ್ ಗ್ಲಾಮ್ ರೋಲ್ ಮಾಡ್ತೀರಾ ನೀವು ಅಲ್ಲಿ. ಸೊ ಆ ಪಾತ್ರ ಮೂಲಕ ನೀವು ಕಾಣಿಸ್ಕೊಳ್ತಾ ಹೋಗ್ತೀರಾ. ಅದು ಒಂದಿಷ್ಟು ರಿಯಲ್ ಇನ್ಸಿಡೆಂಟ್ಗಳನ್ನು ಕೂಡ ಸೇರಿಸ್ಕೊಂಡು ಹೋಗ್ತೀರಾ ಸಿನಿಮಾಗೆ. ಇದಕ್ಕೆ ನನಗೆ ಇನ್ಸ್ಪಿರೇಷನ್ ಥಿಯೇಟರ್ ಅಲ್ಲಿ ನಾವು ಯಾವಾಗಲೂ ಥಿಯೇಟರ್ ಮಾಡುವಾಗ ಒಂದು ಗಮನಿಸ್ತೀವಿ, ಅಲ್ಲಿ ಪಾತ್ರ ಮಾತ್ರ ಪ್ರಧಾನವಾಗಿರುತ್ತೆ, ಅಲ್ಲಿ ನಾವು ಯಾವ ತರ ಕಾಣಿಸ್ತೀವಿ ಅನ್ನೋದು ಮುಖ್ಯ ಆಗಲ್ಲ. ಸೊ ಇದು ನನಗೆ ನನ್ನ ಸ್ನೇಹಿತರೊಬ್ರು ತಮಿಳುನಾಡಿನವರು ಒಬ್ಬರಿದ್ರು. ಸೊ ಅವ್ರು ನನಗೆ ಈ ಕಥೆನ ಸಜೆಸ್ಟ್ ಮಾಡ್ತಾರೆ, ರೀಮೇಕ್ ಇದು. ಬಟ್ ಇದು ರೀಮೇಕ್ ಅಂದ್ರೂ ಈ ಕತೆ ನಡೆದಿರೋದು ಬೆಂಗಳೂರದೇ, JP ನಗರದ ಒಂದು ಹುಡುಗಿಗೆ ಆಸಿಡ್ ಹಾಕಿರೋ ಪ್ರಕರಣ. ಸೊ ಅದನ್ನೇ ಅವರು ಇಲ್ಲಿಯವರೊಬ್ರು ಮುಖಾಂತರ ಅಲ್ಲಿ ವಿಷಯ ತಲುಪುತ್ತೆ. ಅವರು ಅದನ್ನ ಸ್ಕ್ರೀನ್ ಬಾಲಾಜಿ ಶಕ್ತಿವೇಲು ಅಂತ, ಸೊ ಅವ್ರ ಈ ಕಾದಲ್ಲೂ ಅವರೇ ಮಾಡಿದ್ದು. ಹಾಗೆ ಇದು ಒಳಕ್ಕೇನ್ 18/9 ಅಂತ ತಮಿಳಲ್ಲಿ, ಅದು ನಾವು ಕೇಸ್ ನಂಬರ್ 18/9 ಅಂತ ಮಾಡ್ತೀವಿ. ಅದ್ಭುತವಾದ ಸ್ಕ್ರೀನ್ ಪ್ಲೇ. ಆ ಟೈಮಲ್ಲಿ ಅದು ಅಂದ್ರೆ ರೀಜನಲ್ ಆಸ್ಕರ್ ಕೂಡ ಅದು ಹತ್ರಕ್ಕೆ ಹೋಗಿದೆ ನಾನು ಕೇಳ್ಪಟ್ಟಿದ್ದೆ. ಸೊ ಅಂತ ಒಂದು ಸಿನಿಮಾಕ್ ಬಂದಾಗ ನಾನು ಅದನ್ನ ಅಷ್ಟು ಡೆಡಿಕೇಟೆಡ್ ಆಗಿ ಅದನ್ನ ಪಾತ್ರದಲ್ಲಿ ಜೀವಿಸಕ್ ಪ್ರಯತ್ನ ಪಡ್ತಾ ಇದ್ದೆ. ನಾನು ಆ ಪಾತ್ರ ಆಕ್ಚುಲಿ ನಾನು ನೋಡೋದಕ್ಕೆ ಹಾಗಿಲ್ಲ. ಅದರಲ್ಲಿ ಹೋಟೆಲ್ ಅಲ್ಲಿ ಒಬ್ಬ ಕೆಲಸ ಮಾಡುವ ಹುಡುಗ, ಅವನು ರೋಡ್ ಸೈಡ್ ಅಲ್ಲೇ ಮಲ್ಗಿ ಅವನು ಜೀವನ ಮಾಡುವಂತವನು. ಅವನಿಗೆ ಸ್ನಾನದ ವ್ಯವಸ್ಥೆಗಳು ಇರೋದಿಲ್ಲ, ವಾರಕ್ಕೊಂದ್ಸರಿ ಸ್ನಾನ ಮಾಡಿದ್ರೆ ಹೆಚ್ಚು, ಅವನು ಹಂಗ್ ಕಾಣಿಸ್ಬೇಕು, ಬಟ್ಟೆ ಇವೆಲ್ಲ ಆತರ ಕಾಣಿಸ್ಬೇಕು. ಆವಾಗ ನಾನು ಏನ್ ಮಾಡ್ತಾ ಇದ್ದೆ, ನಾನು ಬೆಳಿಗ್ಗೆ ಸರಿ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ನಾನು ಸ್ನಾನನೇ ಮಾಡ್ತಾ ಇರ್ಲಿಲ್ಲ ಕ್ಯಾರೆಕ್ಟರ್ಗೋಸ್ಕರ, ಫೀಲ್ಗೋಸ್ಕರ. ನಾನು ರಾತ್ರಿ ಸ್ನಾನ ಮಾಡಿ ಮಲ್ಕೋತಾ ಇದ್ದೆ. ಬೆಳಿಗ್ಗೆ ನಾನು ಹೇಗೆ ಹೇಳ್ತೀನೋ ಜಸ್ಟ್ ಹಾಗೆ ಹೊಡ್ತಾ ಇದ್ದೆ. ಅವಾಗ ಆಕ್ಚುಲಿ ಮೇಕಪ್ ಅವ್ರಿಗೆ ಈಸಿ ಆಗೋದು. ಸೊ ಅದಕ್ಕೆ ಆ ಕೂದಲು ಕೆದರಿರೋದು ಹಾಗಿರೋದು ಹಾಗೇ ಮಾಡೋದು. ನಿಜವಾಗ್ಲೂ ನಾನು ಆ ಪಾತ್ರದಲ್ಲಿ ಜೀವಿಸಿದ್ದೀನಿ. ನಮ್ಮ ನಿರ್ಮಾಪಕರು ತುಂಬಾ ದೊಡ್ಡ ವ್ಯಕ್ತಿಗಳು, ನಮ್ಮ ಪ್ರವೀಣ್ ಶೆಟ್ರು, ಆಮೇಲೆ VK ಮೋಹನ್ ಅವರು, ಶಿವಾನಂದ್ ಶೆಟ್ರು, ಇವರೆಲ್ಲ ಡೈಲಿ ನಾನ್ ವೆಜ್ ಊಟ ಆ ಸೆಟ್ ಅಲ್ಲಿ. ನಾನು ನಾನ್ ವೆಜ್ ತಿಂತಾ ಇರ್ಲಿಲ್ಲ. ನನ್ಗೆ ಅಂದ್ರೆ ಆ ಪಾತ್ರಕ್ಕೆ ನಾನು ಲಕ್ಸುರಿ ಆಗಿ ತಿಂದ್ರೆ ಮಾಡಿದ್ರೆ ಹಿಂಗ್ ಕಾಣಬೇಕು, ಅದ್ರ ಜೊತೆಲಿ ನನ್ನ ಮಾನಸಿಕ ಸ್ಥಿತಿ ಕೂಡ ನನ್ಗೆ ಹಾಗೆ ಇರ್ಬೇಕು ಅಂತ ಬಯಸಿದ್ದೆ. ನಾನು ಆಕ್ಟ್ ಮಾಡ್ಲಿಲ್ಲ, ಅದ್ರಲ್ಲಿ ಜೀವಿಸಿದೆ. ನಾನು ನಾನ್ ವೆಜ್ ಬಿಟ್ಬಿಟ್ಟಿದ್ದೀನಿ 6 ತಿಂಗಳು. ಯಾಕಂದ್ರೆ ನಾನು ಫ್ರಸ್ಟ್ರೇಟೆಡ್ ಒಬ್ಬ ಹುಡುಗ, ಅವ್ನು ಹೆಂಗಿರಕ್ ಸಾಧ್ಯ? ನಾನು ನಾನ್ ವೆಜ್ ಅಂದ್ರೆ ತುಂಬಾ ಇಷ್ಟ. ನಾನ್ ವೆಜ್ ಅನ್ನ ಬಿಟ್ಟಾಗ ನನ್ಗೆ ಮಾನಸಿಕವಾಗಿ ಆಟೋಮೆಟಿಕ್ ನಾನು ಫ್ರಸ್ಟ್ರೇಟೆಡ್ ಆಗಿರ್ತೀನಿ, ನಾನು ಆಕ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಸೊ ಹಾಗಾಗಿ ಆ ಪಾತ್ರ ಅಷ್ಟು ನನಗೆ ಹತ್ತಿರವಾಯ್ತು. ಆಮೇಲೆ ನಾನು ಒಂದು ಕೆಲವೊಂದು ಬೆಸ್ಟ್ ಆಕ್ಟಿಂಗ್ ನಾಮಿನೇಟ್ ಕೂಡ ಆದೆ. ಸೊ ನನ್ನ ಲೈಫ್ ಕೆರಿಯರ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಮೂವಿ ಅಂತ ಕೇಸ್ ನಂಬರ್ 18/9 ಅಂತ ಹೇಳಕ್ಕೆ ನಂಗೆ ಖುಷಿ ಆಗುತ್ತೆ. ಹಾಗೆ ಜಾಲಿ ಡೇಸ್ ಕೂಡ ಒಳ್ಳೆ ಹೆಸರು ಕೊಟ್ಟಿದೆ ನನಗೆ. ಅವು 2 ಸಿನಿಮಾ ಆದಮೇಲೆ ಒಂದಷ್ಟು ಅವಕಾಶಗಳು ನಿಮ್ಮನ್ನ ಹುಡ್ಕೊಂಬರುತ್ತೆ, ಒಂದಿಷ್ಟು ಅವಕಾಶಗಳು ಬಂದಿದ್ದು ಕೂಡ ಕೈ ತಪ್ಪೋಗುತ್ತೆ. ಆಗ ನಿಮಗೆ ಅನಿಸಿದ್ದೇನು? ಅವಾಗ ಅದು ಒಂದು ಸಹಜ ಪ್ರಕ್ರಿಯೆ. ಏನಾಗುತ್ತೆ, ನಾವು ಗಾಡ್ ಫಾದರ್ಸ್ ಇಲ್ದೇ ಇರೋರು, ನಮ್ಗೆ ಗಾಡೇ ಗಾಡ್ ಫಾದರ್. ಸೊ ಅದರಿಂದ ನಮ್ಗೆ ದೇವರೇ ನಿರ್ಣಯ ಮಾಡ್ಬೇಕು, ಈ ಪಾತ್ರ ಇವನಿಗೆ ಕೊಡ್ಬೇಕು, ಈ ಪಿಕ್ಚರ್ ಇವನಿಗೆ ಕೊಡ್ಬೇಕು ಅಂತ. ನಮ್ಗೆ ಯಾರು ಇಲ್ಲ. ಸೊ ಏನಾಗುತ್ತೆ, ಪಾತ್ರಗಳು ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಮಾಡುವಾಗ ಅಷ್ಟೊಂದು ದೊಡ್ಡ ಸಮಸ್ಯೆ ಆಗಲ್ಲ. ಯಾವ್ದೊಂದು ಪಾತ್ರ ಇರುತ್ತೆ, ಆ ಪಾತ್ರದಲ್ಲಿ ನಾವು ಗುರುತಿಸ್ಕೋತೀವಿ, ನಾವು ಹೈಲೈಟ್ ಮಾಡ್ಕೊಂಡು ಹೋಗ್ತೀವಿ. ಈಗ ನನ್ಗೆ ಆಕಾಶ್ ಪಾತ್ರ ಬರೋದು 2 ಸೀನು. ಇವತ್ತು ನಾನು ಪೆಟ್ರೋಲ್ ಬಂಕ್ ಹೋದ್ರು ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಇನ್ನೊಂದು ಹೋದ್ರೆ ಅಲ್ಲಿ ಅವರು ಸರ್ ನೀವು ಆಕಾಶಲ್ಲಿ ಮಾಡಿದಿರಲ್ವಾ ಅಂತಾರೆ. ನಾನು 8 ಸಿನಿಮಾ ಮಾಡಿರೋದ್ರ ಬಗ್ಗೆ ಅವ್ರು ಗಮನಿಸೋದಿಲ್ಲ. ಬಿಕಾಸ್ ಆ ಪಾತ್ರ ಶಕ್ತಿ ನಮ್ಗೆ ಆ ಮಟ್ಟಕ್ಕೆ ತುಂಬಾ ಪಾತ್ರಗಳು ತಂದು ಕೊಟ್ಟಿವೆ. ಬಟ್ ಹೀರೋ ಆಗ್ಬೇಕಂದಾಗ ಅಷ್ಟು ಸುಲಭದ ಮಾತಲ್ಲ. ನನ್ನ ಮೇಲೆ ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕ್ಬೇಕು, ನಿರ್ಮಾಪಕರು ನಂಬಿಕೆ ಬರಬೇಕು. ಆಮೇಲೆ ನನ್ನ ಮೇಲೆ ದುಡ್ಡು ಹಾಕ್ತಾ ಇಲ್ಲ ಅಂತ ನಾನು ಬೇಜಾರು ಮಾಡ್ಕೊಳ್ಳಂಗಿಲ್ಲ, ಯಾಕಂದ್ರೆ ಅವ್ರಿಗೆ ವಾಪಸ್ ಬರಬೇಕು. ಇದು ಬಿಸ್ನೆಸ್ ಇದು. ಸೊ ಹಾಗಿರ್ಬೇಕಾದ್ರೆ ನಾನು ಹೇಗೆ ಹೀರೋ ಆಗೋದು? ಹೀರೋ ಆಗ್ಬೇಕು ಅಂತ ಕನಸಿರುತ್ತೆ. ಈಗ ನಂತರ 100 ಜನಕ್ಕೆ ಆಸೆ ಇರುತ್ತೆ, ಆಸೆನ ಪೂರೈಸೋದಕ್ಕೆ ಅವರು ಓಡಾಡ್ತಾ ಇರ್ತಾರೆ. ಬಟ್ ಅದನ್ನ ಕನಸನ್ನ ಪೂರೈಸ್ಕೊಳ್ಳೋದು ಹೇಗೆ? ಸೊ ಈ ಪಾತ್ರಗಳು ಮಾಡ್ಕೊಂತ ನಾನು ಆಯ್ಕೆ ಮಾಡುವ ಕತೆಗಳೇ ನನ್ನನ್ನ ಈ ಮಟ್ಟಕ್ಕೆ ತಂದು ನಿಲ್ಸಕ್ಕೆ ಅವಕಾಶ ಆಯ್ತು. ಸೊ ಎಲ್ಲೋ ಒಂದು ಕಡೆಗೆ ಸಿನಿಮಾಗಳು
ಬಂದಿದ್ದು ಹಿಂಗೆ ಜಾರು ಹೋಗ್ತಾ ಇತ್ತು. ಆದ ನಂತರ ಒಂದಿಷ್ಟು ಸೋಲುಗಳು ಏರಿಳಿತಗಳು ಲೈಫಲ್ಲಿ ಬಂತು. ಅವಾಗ ಯಾವತ್ತಾದರೂ ಅನಿಸ್ತಾ ನಾನು ಬಂದಿದ್ದು ತಪ್ಪಾಯಿತು, ಹೋಗ್ಬಿಡೋಣಪ್ಪ, ಇದು ಬೇಡ ಈ ಇಂಡಸ್ಟ್ರಿ ಸಾಹಸ ಅನಿಸಿದ್ದು? ಅಂದ್ರೆ ಒಂದೆರಡು ಸರಿ ಅನಿಸ್ತು, ಸ್ವಲ್ಪ ನಮ್ಗೆ ಯಾರಾದ್ರೂ ಒಂಚೂರು ಗಾಡ್ ಫಾದರ್ಸ್ ಬ್ಯಾಕ್ ಗ್ರೌಂಡ್ ಇದ್ದಿದ್ರೆ ಸ್ವಲ್ಪ ಹೆಲ್ಪ್ ಆಗಿರೋದು. ಯಾಕಂದ್ರೆ ನಾವು ಹಾರ್ಡ್ ವರ್ಕರ್, ಕೆಲಸ ಮಾಡ್ತೀವಿ, ಬಟ್ ಏಯ್ ನಮ್ಮ ಹುಡುಗ ಕಣವನು ಅಂತ ಹೇಳೋರು ಯಾರಾದ್ರೂ ಒಂದು ಇದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಬಟ್ ನಮ್ ಗಾಡ್ ಗ್ರೇಸ್ ಅದು ಆ ಕೆಲಸನ ದೇವರೇ ಮಾಡಿದ್ರು. ಏ ಇವ್ ನಮ್ಮ ಹುಡುಗ ಅಂತ ಹೇಳೋದು ಕೆಲಸ ದೇವರೇ ಮಾಡಿದ್ರು. ಅದರಿಂದ ನಮ್ಗೆ ಇಲ್ಲಿವರೆಗೆ ಬರಕ್ಕೆ ಅವಕಾಶ ಆಯ್ತು. ಬಟ್ ನೋವು ಆಗಿದೆ, ಒಂದ್ 3-4 ಕಡೆ ನೋವು ಆಗಿದೆ. ಎಲ್ಲ ಅವಕಾಶ ಆಗಿ ದೊಡ್ಡ ಅಮೌಂಟ್ ಒಂದು ಸಿಗೋದು ಇತ್ತು. ಆಫ್ಟರ್ ಕೇಸ್ ನಂಬರ್ 18/9 ಆದ್ಮೇಲೆ ನಾನೊಂದು 7-8 ಪಿಕ್ಚರ್ದು ಅಡ್ವಾನ್ಸ್ ಗಳಾಗಿದ್ದು, ಆಮೇಲೆ ಅದರಲ್ಲಿ ಒಂದ್ 3-4 ಸಿನಿಮಾ ಆಗಿದೆ. ಸೊ ಒಂದ್ 3-4 ತಪ್ಪು ಕೂಡ ಹೋಯ್ತು. ಅವಾಗ ಬೇಜಾರಾಗುತ್ತೆ. ಆಸ್ ಯೂಶುವಲ್ ಒಬ್ಬ ಕಲಾವಿದನಾಗಿ ಒಂದು ಪಾತ್ರಗಳು ತಪ್ಪೋದಾಗ ನೋವಾಗೋದು ಸಹಜ. ದುಡ್ಡಿನ ಜೊತೆಯಲ್ಲಿ ಒಳ್ಳೆ ಪಾತ್ರಗಳು ತಪ್ಪೋದಾಗ್ಲೂ ನೋವಾಗೋದು ಸಹಜ. ಸೊ ನಿಮ್ಮ ಪ್ರಕಾರ ಗಾಡ್ ಫಾದರ್ ಇದ್ದರಷ್ಟೇ ಬೆಳವಣಿಗೆ ಸಾಧ್ಯ ಅಥವಾ ಪ್ರತಿಭೆ ಇದ್ರೆ ಸಾಕ ಅಂತ? ಸರ್, ಪ್ರತಿಭೆನೇ ಮೇನ್ ಸರ್. ಬಟ್ ಗಾಡ್ ಫಾದರ್ ಇದ್ರೆ ಸ್ವಲ್ಪ ಪುಷ್ ಆಗತ್ತೆ ಅಷ್ಟೇ. ಅಂದ್ರೆ ಅದು ಆರಂಭದಲ್ಲಿ ಮಾತ್ರ ಗಾಡ್ ಫಾದರ್ ಅವಶ್ಯಕತೆ ಬೇಕಾಗತ್ತೆ. ಬರ್ತಾ ಬರ್ತಾ ಅದು ಬೇಕಾಗೋದಿಲ್ಲ. ನಮ್ಮ ಪ್ರತಿಭೆನೇ ನಮ್ಗೆ ದಾರಿ ಮಾಡಿಕೊಡತ್ತೆ, ನಮ್ಗೆ ಅವಕಾಶ ಮಾಡೋದು. ಈಗ ನನ್ಗೆ ಸಂಬಂಧಪಟ್ಟವ್ರು ಯಾರು ಇಲ್ಲ ಸರ್, ನಿರ್ಮಾಪಕರು. ನನ್ಗೆ 7 ಪಿಕ್ಚರು ಯಾರ್ಯಾರೋ ನಮ್ಗೆ ದುಡ್ಡು ಹಾಕಿ ಇವತ್ತು ನಾನು ಸಿನಿಮಾ ಹೀರೋ ಆಗಿದ್ದೀನಿ. ಆಮೇಲೆ ಎಲ್ಲರೂ ದುಡ್ಡು ಕೊಟ್ಟಿದ್ದಾರೆ, ನಿರ್ಮಾಪಕರು ದುಡ್ಡು ಕೊಟ್ಟಿದ್ದಾರೆ, ನಾನು ತಗೊಂಡೆ ಆಕ್ಟ್ ಮಾಡಿದ್ದೀನಿ. ಅಂದ್ರೆ ನನಗೆ ಬೇಕಾದಷ್ಟು ಅಂತಲ್ಲ, ನನ್ಗೊಂದು ಹಂತಕ್ಕೆ ಅಮೌಂಟ್ ತಗೊಂಡೆ ನಾನು ಆಕ್ಟ್ ಮಾಡಿದ್ದೀನಿ ಕೂಡ. ಈ ನಡುವೆ ಎಲ್ಲೋ ನಿರಂಜನ್ ಮಧ್ಯ ಕಳೆದು ಹೋಗ್ಬಿಟ್ರು, ಎಲ್ಲೋದ್ರು? ಒಂದು 5 ವರ್ಷ ಈ ಕೋವಿಡ್ ಟೈಮಲ್ಲಿ ನಾನು, ಅದು 3 ವರ್ಷ ಸಾಮಾನ್ಯ ಎಲ್ಲರಿಗೂ ಅವಕಾಶ ಇರಲಿಲ್ಲ. ಸೊ ಹಾಗೆ ನಾನೊಂದು 3 ವರ್ಷ 4 ವರ್ಷ ಸಿನಿಮಾ ಬರ್ಲಿಲ್ಲ. ಜಗತ್ ಕಿಲಾಡಿ ಆದ್ಮೇಲೆ ಗ್ಯಾಪ್ ಆಯ್ತು. ಆಮೇಲೆ ಒಂದು ಸಿನಿಮಾ ಮಾಡಿದೆ ರೀಸೆಂಟ್ ಆಗಿ, ಮೊನ್ನೆ ಫೆಬ್ರವರಿ ರಿಲೀಸ್ ಕೂಡ ಆಯ್ತು. ಶಾನುಭೋಗರ ಮಗಳು ಅಂತ ಒಂದು ನಾವೆಲ್ ಬೇಸ್ಡ್ ಕತೆ, ಅದ್ಭುತವಾದ ಸ್ಕ್ರಿಪ್ಟ್. ನಾನು, ಕಿಶೋರ್ ಅವರು, ರಾಗಿಣಿ, ಪ್ರಜ್ವಲ್ ಅವರು ಆಕ್ಟ್ ಮಾಡಿದ್ದು. ಬಟ್ ಅದು ಒಂದು ಕಲಾತ್ಮಕವಾದ ಸಿನಿಮಾ. ಸೊ ಬಟ್ ನನ್ಗೆ ಒಳ್ಳೆ ಹೆಸರು ತಂದು ಕೊಡ್ತಾ ಆ ಸಿನಿಮಾ. ಬಟ್ ಈ ಕೋವಿಡ್ ಇಂದಾಗಿ ನಾನೊಂದು 4 ವರ್ಷ ಬ್ರೇಕ್ ಆಗೋಂಗ ಆಯ್ತು. ಕೋವಿಡ್ ಅದೇ ಕಾರಣ ಹೊರತು ಬೇರೆ ನನಗೆ ಅವಕಾಶಗಳು ದೇವ್ರ ದಯದಿಂದ ನನ್ಗೆ ಇವಾಗ್ಲೂ ಒಂದು ತಿಂಗಳಿಗೆ 1-2-3 ಜನ ಕತೆ ಹೇಳ್ತಾರೆ, ಕತೆ ಕೇಳ್ತೀನಿ. ಆಮೇಲೆ ನನಗೆ ಕತೆ ಆಯ್ಕೆಯಲ್ಲಿ ನಾನು ಸ್ವಲ್ಪ ಪರ್ಟಿಕ್ಯುಲರ್ ಆಗಿರೋದ್ರಿಂದ ನನಗೆ ಸಿನಿಮಾಗಳು ಸ್ವಲ್ಪ ಕಮ್ಮಿ ಆಗೋಕೆ ಅದು ಕೂಡ ಕಾರಣ ಆಯ್ತು. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.